स्वागत है आप सभी दर्शकों का। मैं हूं सानिया। ವರ್ಷದ ರಾಜಕೀಯ ಜೀವನದಲ್ಲಿ ನಮ್ಮ ಹಿಂದೂ ಧರ್ಮವನ್ನ ತಿಳಿಯುವಂತ ಕೆಲಸ ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಬಂದಿದೆ. ಒಲಿಕೆ ರಾಜಕಾರಣ ಮೂಲಕ ತಮ್ಮ ಅಧಿಕಾರದ ಸ್ವತ್ತನ್ನ ಇಡೀ ನಮ್ಮ ದೇಶದ ನಮ್ಮ ಕರ್ನಾಟಕ ರಾಜ್ಯದ ಜನರಿಗೆ ಅನ್ಯಾಯ ಮಾಡುವಂತ ಸರ್ಕಾರ ನಮ್ಮ ಕರ್ನಾಟಕದಲ್ಲಿದೆ. ಇವತ್ತೇನು ಸ್ವಾಮಿಗಳ ಮೇಲೆ ನಿರ್ಬಂಧ ಹೇರುವಂಥದ್ದು ಇದು ಹೇಡಿತನದ ಕೆಲಸ. ಸ್ವಾಮಿಗಳ ಹತ್ರ ಏನ್ ಬೇಡಬೇಕಂದ್ರ ನಮ್ಮ ರಾಜ್ಯ ಒಳ್ಳೇದಾಗ್ಲಿ, ಅಲ್ಲಿ ಸಂಸ್ಕಾರ ಸಂಸ್ಕೃತಿ ಅವರಿಗೆ ಸಾಮಾಜಿಕ ಸಾಮರಸ್ಯವನ್ನ ಕೂಡಿಸುವಂತ ಕೆಲಸ ನಾವು ಬೇಡಬೇಕು. ಅಂತವರನ್ನ ನಾವು ಸಾಮರಸ್ಯ ಬೆಳೆಸುವಂತ ಸ್ವಾಮೀಜಿಯವರನ್ನ ಇವತ್ತು ನಿರ್ಬಂಧ ಹಾಕಿರುವಂತದ್ದು ಬಹಳ ಖಂಡನೀಯವಾದಂಥದ್ದು. ಎಲ್ಲ ಸ್ವಾಮಿಗಳು ಕೂಡ್ಕೊಂಡು ನಾವು ಹೋರಾಟಕ್ಕೆ ನಿಂತಿದ್ದೀವಿ. ನಾವು ಹೋರಾಟ ಮಾಡಂಗಿಲ್ಲ. ನಾವು ಗ್ರಾಮಗಳಲ್ಲಿ ಹೋಗಿ ಸ್ವಾಮಿಗಳು ಏನ್ ಮಾಡ್ತೀವಿ ಅಂದ್ರೆ ಬೋಧನೆಯನ್ನ ನೀಡ್ತೀವಿ. ಧರ್ಮ ಬೋಧನೆ, ಸಾಮಾಜಿಕ ಬೋಧನೆ, ಧಾರ್ಮಿಕ ಬೋಧನೆ, ಶೈಕ್ಷಣಿಕವಾಗಿ ಏನು ಸಾವಯವ ಕೃಷಿ ಆಗಿರ್ಬೋದು, ಇದ್ರ ಬಗ್ಗೆ ನಾವು ಅವಲೋಕನ ಮಾಡಿ ಅವರಿಗೆ ಒಳ್ಳೇದಾಗ್ಲಿ ಅಂತ ಬಯಸ್ತೀವಿ. ಇವತ್ತು ಏನಾಗ್ತಾ ಇದೆ ಅಂದ್ರೆ ಕರ್ನಾಟಕ ಸರ್ಕಾರ ಈ ಸ್ವಾಮಿಗಳ ಮೇಲೆ ಇದೇನು ಅಸ್ತ್ರ ಅಲ್ಲ, ಇದು ದೊಡ್ಡ ಅನ್ಯಾಯವನ್ನ ಮಾಡ್ತಾ ಇದೆ. ಏನು ಕನೇರಿ ಶ್ರೀಗಳನ್ನ ನಿರ್ಬಂಧನೆ ಇರುವಂತದ್ದು ಬಹಳ ವಿಷಾದನೀಯವಾದಂತದ ವಿಷಯ. ಈ ವಿಷಯದ ಪರವಾಗಿ ನಾವು ಇಷ್ಟೇ ಹೇಳುತ್ತೀವಿ, ಈ ನಿರ್ಬಂಧನೆಯನ್ನ ವಾಪಸ್ ತಗೊಂಡು ಗೌರವಿತವಾಗಿ ನಮ್ಮ ಸ್ವಾಮಿಗಳಿಗೆ ಕ್ಷಮೆ ಕೇಳಬೇಕು. ಇದು ನಮ್ಮ ಭಾರತದ ಸಂಸ್ಕೃತಿ. ನಮ್ಮ ಸಂಸ್ಕೃತಿ ಏನಂದ್ರೆ ಸಂತರು, ಶರಣರು, ಋಷಿ ಮುನಿಗಳ ಇರುವಂತ ಈ ದೇಶ, ಈ ಸಂಸ್ಕೃತಿಯನ್ನು ಬೆಂಬಲಿಸುವಂತ ಗೌರವಿಸುವಂತ ಕೆಲಸ ಮಾಡಬೇಕು. ಏನು ಸಿದ್ದರಾಮಯ್ಯನವರು ನೀವು ಬಂದಾಗ್ಲಿ ಅಂತ ಎಲ್ಲರೂ ನೀವು ಮಾಧ್ಯಮ ಮುಖಾಂತರ ಆಗಿರ್ಬೋದು, ಬೇರೆ ಬೇರೆ ಕಾರ್ಯಕ್ರಮಗಳು ನೋಡಿದಾಗ ಅವ್ರು ಹೋಲಿಕೆ ರಾಜಕಾರಣ ಮಾಡ್ತಾ ಇದ್ದಾರೆ, ಧರ್ಮ ಹೊಡೆಯುವಂತ ಕೆಲಸ ಮಾಡ್ತಾ ಇದ್ದಾರೆ, ಸಮಾಜ ಹೊಡೆಯುವಂತ ಕೆಲಸ ಮಾಡ್ತಿದ್ದಾರೆ. ಯಾವುದೇ ಕೆಲಸ ಇಲ್ಲ. ಈ ಕರ್ನಾಟಕ ರಾಜ್ಯದಲ್ಲಿ ಕೆಲಸಗಳು ಕುಂಠಿತವಾಗಿದೆ. ಅದಕ್ಕೆ ಆ ಕುಂಠಿತ ಕೆಲಸ ಜನರಿಗೆ ಗೊತ್ತಾಗಬಾರ್ದಂತ ಈ ಧರ್ಮವನ್ನು ಹೊಡೆಯುವಂತ ಕೆಲಸ ಇವತ್ತಿನ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದೆ. ನಾವು ನೇರ ಆರೋಪ ಮಾಡೋದು ಸಿದ್ದರಾಮಯ್ಯನವರಿಗೆ. ಇವತ್ತು ಆ ಸಿದ್ದರಾಮಯ್ಯ ಸರ್ಕಾರ ಏನಿದೆ ಅಲ್ಲ, ಈ ಸರ್ಕಾರ ನಮ್ಮ ಗುರುಗಳಿಗೆ ಗೌರವವನ್ನು ಕೊಟ್ಟು ಈ ನಿರ್ಬಂಧವನ್ನು ವಾಪಸ್ ತಗೊಳ್ಳುವಂತ ಕೆಲಸ ಆಗ್ಬೇಕು. ಈಗ ಕ್ಷಮೆ ಕೇಳ್ಬೇಕು. ಯಾರು ಕ್ಷಮೆ ಕೇಳ್ಬೇಕು? ನಮ್ಮ ಸರ್ಕಾರ ಕೇಳ್ಬೇಕು. ಗುರುಗಳಿಗೆ ಯಾರು ಬೇಕಾಗಿಲ್ಲ. ಗುರುಗಳನ್ನ ಗೌರವಪೂರ್ವಕವಾಗಿ ಕ್ಷಮೆ ಕೇಳಿ ಈ ನಿರ್ಬಂಧನೆ ಹಾಕಿದ್ದು ತಪ್ಪಾಗಿದೆ. ಗುರುಗಳು 4 ಮಾತು ಹೇಳ್ತಾರೆ. ಬಂದವರನ್ನ ಬೋಧನೆ ಮಾಡುವಂತ ಕೆಲಸ ಬೋಧನೆ ಮಾಡ್ತಾ ಇರ್ತಾರೆ. ನಮ್ಮ ಬಿಜಾಪುರ ಭಾಷೆ ಎಂತ ಭಾಷೆ ಅಂದ್ರೆ ಗಂಡು ಭಾಷೆ ಇದೆ. ನಾವು ನೇರ ನುಡಿಯನ್ನು ಮಾತನಾಡುವಂಥದ್ದು. ಆ ನೇರ ನುಡಿಯನ್ನ ಕಣೇರಿಯ ಕಾಡಸಿದ್ದೇಶ್ವರ ಅಪ್ಪಗಳು ಮಾತಾಡಿದ್ದಾರೆ. ಆ ನೇರ ನುಡಿಗೆ ನಾವು ಎಲ್ಲರೂ ಬದ್ಧರಾಗಿದ್ದೀವಿ. ಈ ನಮ್ಮ ದೇಶದ ನೆಲ ಏನಿದೆ ಅಲ್ಲ, ನಮ್ಮ ಬಿಜಾಪುರ, ಇದು ಎಲ್ಲರಿಗೆ ಜ್ಞಾನವನ್ನ ಕೊಟ್ಟಿರುವಂತ ದೇಶ. ಅಂತ ಇಡೀ ಜಗತ್ತಿಗೆ ವಿಶ್ವ ಶ್ರೇಷ್ಠ ಸಂತ ಯಾರಂದ್ರೆ ಸಿದ್ದೇಶ್ವರ ಅಪ್ಪಗಳ ಈ ನಾಡು. ಅಂತ ನಾಡಿನಲ್ಲಿ ನಿರ್ಬಂಧನೆ ಇರುವಂತದ್ದು ಬಹಳ ಖಂಡನೀಯವಲ್ಲ. ಎಷ್ಟೋ ಜನ ಪಾಕಿಸ್ತಾನದ ಪರವಾಗಿ ಘೋಷಣೆ ಕೂಗಿದ್ರು, ಅನೇಕ ಕಡೆಗೆಲ್ಲ ಕೂಗಿದ್ರು. ಸರ್ಕಾರನೇ ಪಾಕಿಸ್ತಾನದ ಸರ್ಕಾರ ಅಂತ ಹೇಳಲಿಕ್ಕೆ ನಾ ಇಚ್ಛೆ ಪಡ್ತೀನಿ. ಯಾಕಂದ್ರ ಪಾಕಿಸ್ತಾನ ಜಿಂದಾಬಾದ್ ಅಂತರೂ ಪಾಕಿಸ್ತಾನ ಧ್ವಜವನ್ನ ಹಾರಿಸಿದ್ರು, ನಿರ್ಬಂಧನೆ ಇಲ್ಲ. ಅವರನ್ನ ಬಗಲಾಗ ತಗೊಂಡು ಸನ್ಮಾನ ಮಾಡ್ಕೊಂಡು ಹೋಗುವಂತ ಸರ್ಕಾರ ಇದೆ. ಏನು RSS ಪಥ ಸಂಚಲನ ನೋಡುವಂತ ಈ ಏನು ಭವ್ಯವಾದ ಮೆರವಣಿಗೆ ನೋಡಿ ಅದನ್ನು ಬ್ಯಾನ್ ಮಾಡ್ತೀವಂತ ಇವ್ರು ತಲೆ ಕೆಟ್ಟು ಹೋಗ್ಬಿಟ್ಟಿದೆ. ಸರ್ಕಾರ ಕೆಲಸ ಮಾಡ್ತಾ ಇಲ್ಲ. ಸಮಾಜ ಕೆಲಸ ನಮ್ಮ ರಾಜ್ಯದ ಕೆಲಸಗಳನ್ನು ಕುಂಠಿತ ಮಾಡಿ ಇವು ಧರ್ಮ ಹೊಡೆಯುವಂತ ಕೆಲಸ ಮಾಡ್ತಾ ಇದೆ. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।